ನಮಸ್ತೆ ಎಲ್ರಿಗೂ ಒನ್ ಕರ್ನಾಟಕಕ್ಕೆ ಸ್ವಾಗತ. ವಿಜಯ್ ಸಾಧನೆ ಅಚ್ಚರಿ ತಂದಿದೆ. ಆದ್ರೆ ಗ್ಯಾರಂಟಿಗಳಿಗೆ 6-7 ಲಕ್ಷ ಕೋಟಿ ಹಣ ಬೇಕು. ಆ ಹಣನ ಹೇಗೆ ಹೊಂದಿಸ್ತಾರೆ, ದೇವರೇ ಕಾಪಾಡಬೇಕು ಅಂತ ಸ್ವತಃ HD ಕುಮಾರಸ್ವಾಮಿ ಅವರು ತಿಳಿಸಿದ್ದಾರೆ. ಏನಂತ ನೋಡೋದಾದ್ರೆ ಬಂದ್ರೆ, ತಮಿಳುನಾಡಿನಲ್ಲಿ ನಟ ವಿಜಯ್ ಅವರ TVK ಪಕ್ಷದ ಸಾಧನೆ ಎಲ್ಲರಿಗೂ ಒಂದು ಅಚ್ಚರಿ ತಂದಿದೆ. ಆದ್ರೆ ಅವರ ಗ್ಯಾರಂಟಿಗಳಿಗೆ 6-7 ಲಕ್ಷ ಕೋಟಿ ಹಣ ಬೇಕು. ಆ ಹಣವನ್ನು ಅವರು ಹೇಗೆ ಹೊಂದಿಸ್ತಾರೆ, ದೇವರೇ ಕಾಪಾಡಬೇಕು ಅಂತ ಕೇಂದ್ರ ಸಚಿವರಾದಂತಹ ಸಚಿವ HD ಕುಮಾರಸ್ವಾಮಿ ಅವರು ತೀವ್ರ ಕಳವಳವನ್ನ ಇಂದು ವ್ಯಕ್ತಪಡಿಸ್ತಾರೆ. ಇಂದು ಹೊಳೆ ನರಸೀಪುರದ ತಾಲೂಕಿನ ಮಾವಿನಕೆರೆ ರಂಗನಾಥ ಸ್ವಾಮಿ ದೇವಾಲಯಕ್ಕೆ ಭೇಟಿ ನೀಡಿ ವಿಶೇಷ ಪೂಜೆ ಸಲ್ಲಿಸಿದ ನಂತರ ಸುದ್ದಿಗಾರರೊಂದಿಗೆ ಮಾತನಾಡ್ತಾರೆ. ಅವರು ಹೇಳ್ತಾರೆ, ತಮಿಳುನಾಡಿನಲ್ಲಿ ವಿಜಯ್ ಸಾಧನೆ ಎಲ್ರಿಗೂ ಅಚ್ಚರಿ ತಂದಿದೆ, ನನಗೂ ಕೂಡ ಅಚ್ಚರಿನ ತಂದಿದೆ. ತಮಿಳುನಾಡಿನಲ್ಲಿ ಬಜೆಟ್ ಗಾತ್ರ ವರ್ಷ 3.40 ಅಂದ್ರೆ 3.40 ಲಕ್ಷ ಕೋಟಿ ಇದೆ. ಆದರೆ ವಿಜಯ್ ಘೋಷಿಸಿದ ಒಂದು ಉಚಿತ ಗ್ಯಾರಂಟಿಗಳನ್ನು ನೀಡಲು 6-7 ಲಕ್ಷ ಕೋಟಿ ಬೇಕು. ಅದು ಯಾವ ರೀತಿ ಹಣ ಹೊಂದಿಸ್ತಾರೆ ಅನ್ನೋದನ್ನ ಕಾದ್ ನೋಡ್ಬೇಕು ಅಂತ ತಿಳಿಸಿದ್ದಾರೆ. ಒಂದ್ ಕಡೆ ವಿಜಯ್ಗೆ ಮ್ಯಾಜಿಕ್ ನಂಬರ್ ಸಿಗ್ತಿಲ್ಲ, ಒಂದ್ ಕಡೆ ಸಿಗ್ತಾ ಇದೆ. ಸೊ ವಿಜಯ್ CM ಹಾಗೆ ಆಗ್ತಾರೆ ಅನ್ನೋದು ಅವರ ಅಭಿಮಾನಿಗಳಲ್ಲಿ ಒಂದು ಖುಷಿನ ಮೂಡಿಸಿದೆ. ಆದ್ರೆ ಇನ್ನೊಂದು ತಿಂಗಳ ಹಿಂದೆ ಅಂದ್ರೆ ಈ ಒಂದು ಪಕ್ಷ ಏನು ಎಫರ್ಟ್ ಹಾಕಿದೆ ಅದಕ್ಕೆ ವಿನ್ ಆಗಿದ್ದಾರೆ, ಎಲ್ರಿಗೂ ಅಚ್ಚರಿ ತಂದಿದೆ. ಆದ್ರೆ ಅವರು ಘೋಷಿಸಿದ ಈ ಗ್ಯಾರಂಟಿ ಯೋಜನೆಗಳನ್ನ ಹೇಗೆ ಅದನ್ನ ಒಂದು ಜಾರಿಗೆ ತರ್ತಾರೆ ಅನ್ನೋದನ್ನ ಕಾದ್ ನೋಡ್ಬೇಕು ಅಂತ ಸ್ವತಃ ಕುಮಾರಸ್ವಾಮಿ ಅವರು ತಿಳಿಸಿದ್ದಾರೆ. ಹಾಗೆ ಈ ಒಂದು ತಿಂಗಳ ಹಿಂದೆ ನಮ್ಮ ಸ್ನೇಹಿತರಿಗೆ ಹೇಳಿದ್ದೆ, ಕಳೆದ 50 ವರ್ಷಗಳಿಂದ 2 ದ್ರಾವಿಡ ಪಕ್ಷಗಳ ಆಡಳಿತ ಏನೆಂದು ಅಲ್ಲಿಯ ಜನ ನುಡಿದ್ದಾರೆ. ಒಂದು ಹೊಸ ವ್ಯವಸ್ಥೆ ತರಲು ಜನಸಾಮಾನ್ಯರು ನಿರ್ಧಾರ ಮಾಡ್ತಾರೆ ಎಂಬ ನಿರೀಕ್ಷೆ ನನಗೆ ನಿಜವಾಗಿದೆ. ಆ ನಿರೀಕ್ಷೆ ನನಗಿತ್ತು ಅಂತ ಸ್ವತಃ ಕೇಂದ್ರ ಸಚಿವರು ತಿಳಿಸಿದ್ದಾರೆ. ತಮಿಳುನಾಡು ರಾಜಕಾರಣದ ಬಗ್ಗೆ ಮೊದಲಿನಿಂದನೂ ಕೂಡ ಎಲ್ರಿಗೂ ಗೊತ್ತಿದೆ, ಅಲ್ಲಿನ ಜನ ಸ್ವಲ್ಪ ಸಿನಿಮಾ ಪ್ರಭಾವಕ್ಕೆ ಒಳಗಾಗ್ತಾರೆ. ಹೀಗಾಗಿ ಹೊಸ ವ್ಯಕ್ತಿಗೆ ಅಧಿಕಾರ ನೀಡಲು ಜನರು ಬಯಸಿದ್ದಾರೆ ಅಂತ ಮಾಧ್ಯಮಗಳು ಅಂದ್ರೆ DMK ಅಧಿಕಾರಕ್ಕೆ ಬರುತ್ತೆ ಅಂತ ಭವಿಷ್ಯ ನೋಡ್ತಿದ್ವು. ಅಂದ್ರೆ ಎಲ್ಲಾ ಈ ಮೀಡಿಯಾ ಏನೊಂದು ಡಿಸೈಡ್ ಮಾಡ್ತಾರೆ, ಯಾರು ಗೆಲ್ಬಹುದು ಅನ್ನೋದನ್ನ ಮೀಡಿಯಾ ಏನ್ ಡಿಸೈಡ್ ಮಾಡ್ತಾರೆ, ಅಲ್ಲಿ ಅದ್ರ ಪ್ರಕಾರ DMK ಒಂದು ಪಕ್ಷ ಅಧಿಕಾರಕ್ಕೆ ಬರುತ್ತೆ ಅಂತ ಭವಿಷ್ಯನ ನೋಡ್ತಿದ್ರು. ಆದ್ರೆ ಇಲ್ಲಿ ಎಲ್ಲ ತಲೆ ಕೆಳಗಾಗಿದೆ. TVK ಪಕ್ಷ ಮುಂಚೂಣಿಯಲ್ಲಿದೆ. ಆದ್ರೆ ವಿಜಯ್ ಅವರ ಈ ಸಾಧನೆ ಯಾರು ಕೂಡ ನಿರೀಕ್ಷಿಸಿರಲಿಲ್ಲ. ಅಂದ್ರೆ ಎಲ್ಲರೂ ಏನ್ ಅನ್ಕೊಂಡಿದ್ರು, ಒಂದು ಫಿಲಂ ಇಂಡಸ್ಟ್ರಿಯಿಂದ ಬಂದ್ರೆ ಯಾರೋ ಅವರ ಅಭಿಮಾನಿಗಳು ಓಟ್ ಹಾಕ್ಬೋದು, ಅದರಿಂದ 7-10 ಸ್ಥಾನ ಗೆಲ್ಬಹುದು ಅಂತ ಅನ್ಕೊಂಡಿದ್ರು. ಆದ್ರೆ ಇಲ್ಲಿ ಎಲ್ಲವೂ ವಿರುದ್ಧವಾಗಿ ನಡೀತು. TVK ಪಕ್ಷ ಅತಿ ಹೆಚ್ಚು ಸ್ಥಾನಗಳನ್ನ ಪಡ್ಕೊಂತು. ಇನ್ನು TVK ಪಕ್ಷ ಕಾಂಗ್ರೆಸ್ ಬೆಂಬಲ ನೀಡುತ್ತಿರುವ ಕುರಿತು ಅವರು ಅದ್ರ ಬಗ್ಗೆ ಕೂಡ ಪ್ರತಿಕ್ರಿಯಿಸ್ತಾರೆ. ಆ ಪಕ್ಷದ ನಡವಳಿಕೆ ಬಗ್ಗೆ ನಾನು ಟೀಕೆ ಮಾಡಬೇಕಾ? ನಾನು ಚರ್ಚೆ ಮಾಡುವುದು ಅನವಶ್ಯಕ. ಕಾಂಗ್ರೆಸ್ ಪಕ್ಷ ಯಾವ್ಯಾವ ಸಂದರ್ಭದಲ್ಲಿ ಯಾವ್ಯಾವ ರೀತಿ ಸರ್ಕಾರಗಳನ್ನ ಅಸ್ಥಿರಗೊಳಿಸಿದ್ದಾರೆ ಎಂಬುದು ತಿಳಿದಿದೆ. ಕೇಂದ್ರದಲ್ಲಿದ್ದಂತಹ ಚರಣ್ ಸಿಂಗ್ ಅವರ ಪ್ರಭಾವವಾಗಿ VP ಸಿಂಗ್, ಚಂದ್ರಶೇಖರ್ ಅವರಿಗೆ ಅಷ್ಟೇ ಅಲ್ಲ, ದೇವೇಗೌಡರು ಅಧಿಕಾರದಲ್ಲಿದ್ದಾಗಲೂ ಕೂಡ ಯಾವ ಕಾರಣಗಳನ್ನ ಕೊಟ್ಟು ಸರ್ಕಾರ ತೆಗೆದ್ರು ಎಂಬುದು ಎಲ್ರಿಗೂ ಗೊತ್ತೇ ಇದೆ ಅಂತ ಅವರು ಹೇಳ್ತಾರೆ. ಹಾಗೆ DMK ಜೊತೆ 20 ವರ್ಷ ಸಂಬಂಧ ಕಡಿದು ವಿಜಯ್ ಅವರ ಜೊತೆ ಸೇರಿದ್ದಾರೆ. ಅವರ ಪಕ್ಷ ಮುಂದಿನ ಭವಿಷ್ಯದ ದೃಷ್ಟಿಯಿಂದ ತೀರ್ಮಾನ ತೆಗೆದುಕೊಂಡಿದ್ದಾರೆ. ಕಾಲ ಎಲ್ಲದಕ್ಕೂ ಉತ್ತರ ಕೊಡುತ್ತೆ ಅಂತ ಕಿಡಿಕಾರ್ತಾರೆ. ಈ ಒಂದು ಸ್ಟೇಟ್ಮೆಂಟ್ ಕುಮಾರಸ್ವಾಮಿ ಅವರಿಂದ ಬಂದಿದೆ. ಒಟ್ಟಾರೆ ವಿಜಯ್ ಅವರ ಗೆಲುವು ಎಲ್ರಿಗೂ ಕೂಡ ಆಶ್ಚರ್ಯ ಆಗಿದೆ. ಓಕೆನಾ? ಇದ್ರ ಬಗ್ಗೆ ನಿಮ್ಗೇನ್ ಅನ್ಸುತ್ತೆ ಕಮೆಂಟ್ ಮುಖಾಂತರ ತಿಳಿಸಿ. ಇದೇ ರೀತಿ ಒಂದು ಹೆಚ್ಚಿನ ಅಪ್ಡೇಟ್ಗಾಗಿ ನನ್ನ YouTube ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ. ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು.